ಎಂಕರೇಜ್ ಮಾಡ್ಬೋದು. ಮೇಡಮ್ ಮೂವಿ ಹೇಗಿತ್ತು? ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ಮಕ್ಕಳನ್ನ ಯಾವ ರೀತಿ ಬೆಳೆಸೋತರ ಎಂಕರೇಜ್ ಮಾಡ್ಬೋದು. ಮೂವಿ ಹೇಗಿತ್ತು ಹೇಳಿ? ಸೂಪರ್ ಆಗಿದೆ, ಚೆನ್ನಾಗಿತ್ತು. ಅಮ್ಮ ಮೂವಿ ಹೇಗಿತ್ತು? ಅಮ್ಮ ಮೂವಿ ಹೇಗಿತ್ತು ಹೇಳಿ? ಸರ್ ಮೂವಿ ಹೇಗಿತ್ತು ಹೇಳಿ? ಮೇಡಮ್ ಮೂವಿ ಹೇಗಿತ್ತು? ಹೇಗಿತ್ತು ಸರ್ ಮೂವಿ? ಸೈಕ್ ಆಗಿದೆ. ಮೇಡಮ್ ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು. ಏನು ಮೆಸೇಜ್ ಇದೆ ಸಿನಿಮಾದಲ್ಲಿ? ಏನು ಮೆಸೇಜ್ ಇದೆ ಸಿನಿಮಾದಲ್ಲಿ ಯೂತ್ಗೆ? ಸಸ್ಪೆನ್ಸ್ ಆಗಿತ್ತು, ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಎಂಡಿಂಗಲ್ಲಿ ಇನ್ನೂ ವೇಟ್ ಮಾಡ್ತಿದ್ವಿ, ಇನ್ನೂ ಏನಾದರೂ ಮುಂದೆ ಇಲ್ಲ ಎಂಡಿಂಗ್ ಏನಾಗಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್. ಸರಿಯಾಗಿದೆ. ಥ್ಯಾಂಕ್ ಯು. ಮೇಡಮ್ ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು. ಚೆನ್ನಾಗಿದೆ. 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 ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಮೂವಿ ಹೇಗಿತ್ತು? ಚೆನ್ನಾಗಿದೆ. ಚಿತ್ರ ತುಂಬ ಒಳ್ಳೆಯದು. ಹಾಗೆ ಹೀರೋ ತುಂಬ ಪ್ರಾಮಿಸಿಂಗ್ ಆಗಿ ಮಾಡಿದ್ದಕ್ಕೆ ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ. ಅವರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮೂವಿ ಹೇಗಿತ್ತು ಹೇಳಮ್ಮ? ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸೂಪರ್ ಆಗಿದೆ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಒಂದು ಹೀರೋ ತಾಯಿ ಎಷ್ಟು ಕೆಟ್ಟವಳಿದ್ರೆ ಒಬ್ಬ ಒಂದು ಹುಡುಗ ಮಗ ಎಷ್ಟು ಹಾಳಾಗ್ತಾರೆ ಅನ್ನೋದು ಎಷ್ಟು ಮುಖ್ಯ ನೋಡಿ. ತಂದೆ ತಾಯಿ ಫ್ಯಾಮಿಲಿ ಕುತ್ಕೊಂಡು ಅಕ್ಕ ತಂಗಿಯೆಲ್ಲ ಕುತ್ಕೊಂಡು ನೋಡುವಂಥ ಫಿಲಮ್ ಇದೆ. ಸಾಕತ್ತೆ. ಮೂವಿ ಹೇಗಿತ್ತು ಹೇಳಿ ಮೇಡಮ್? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು? ಯಾವ ಸೀನು? ಲಾಸ್ಟ್ ಟೈಮ್ ಮೇಡಮ್ ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು, ನೋಡ್ಬೋದು. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ನಮ್ಮ ಆ್ಯಪಲ್ ಕಟ್ ಸಿನಿಮಾ ಮೊದಲನೇ ಶೋ ಹೌಸ್ಫುಲ್ ಆಗಿದೆ. ತುಂಬ ಖುಷಿಯಾಗಿದ್ದೀವಿ, ಎಕ್ಸೈಟ್ ಆಗಿದ್ದೀವಿ. ಹೌಸ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ಹಾಗಾಗಿ ಹೌಸ್ಫುಲ್ ಆಗಿದೆ. ತುಂಬ ಖುಷಿ ಕೊಡ್ತಿದೆ. ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಸರ್. ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಯಾಕಂದರೆ ಇಂಟರ್ವಲ್ ಟೈಮಲ್ಲಿ ಒಂದು ಟ್ವಿಸ್ಟ್ ಕೊಟ್ರಿ, ಕ್ರೈಮ್ ಥ್ರಿಲ್ಲರ್ ಜನರ್ ಸಿನಿಮಾ, ಎಲ್ಲರೂ ವಾವ್ ಅಂತ ಹೇಳ್ತಾಯಿದ್ರು. ಅದೆಲ್ಲ ರೆಸ್ಪಾನ್ಸ್ ಹೇಗೆ ಅನಿಸ್ತು ನಿಮಗೆ? ವಾವ್ ಏನಕ್ಕಂತ ಅಂದರೆ ಆ ಥರ ಎಕ್ಸೈಟ್ ಆಗಿದೆ. ಇಷ್ಟು ವರ್ಷದ 1 ವರ್ಷದ 2 ವರ್ಷದ ಪ್ರಯತ್ನ ತುಂಬ ಖುಷಿ ಕೊಡ್ತಿದೆ. ಸ್ಟ್ರಗಲ್ ಏನೇ ಮಾಡಿದ್ರು ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ ಅದೇ ಅಲ್ಟಿಮೇಟು. ಅದೆಲ್ಲ ನೋವೆಲ್ಲ ಹೊಟ್ಟೋಗುತ್ತೆ. ಯಾಕೆಂತ ಹೇಳಿದ್ರೆ ಆಡಿಯನ್ಸ್ ಇಷ್ಟಪಟ್ಟರೆ ಸಾಕು ನಮಗೆ. ಹಾಗಾಗಿ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದು. ಇಲ್ಲಿ ಮಲಯಾಳಮಲ್ಲಿ ಕಂಟೆಂಟ್ ಸಿನಿಮಾಗಳು ತೊಗೊತಾರೆ, ಬಟ್ ಕನ್ನಡದಲ್ಲಿ ಯಾಕೆ ತೊಗೊತಲ್ಲ ಅಂತ ಕೇಳ್ತೀರಿ ಎಲ್ಲರೂ. ಕಂಟೆಂಟ್ ಸಿನಿಮಾ ವರ್ಕ್ ಆಗಿದೆ, ಹೌಸ್ಫುಲ್ ಆಗಿರೋದು ತುಂಬ ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಸೂರ್ಯ, ನಿಮ್ಮ ಡೆಬ್ಯೂ ಸಿನಿಮಾ ಅಂದರೆ ಈ ಹಿಂದೆ ನೀವು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದರೂ ಕೂಡ ಹೀರೋ ಆಗಿ ಕಟೌಟ್ ಹಾಕ್ಸ್ಕೊಡ್ಬೇಕು ಅನ್ನೋದು ಎಲ್ಲರದ್ದು ಕನಸಾಗಿರುತ್ತೆ. ಸೊ ಆ ಕನಸು ಇವತ್ತು ನೆರವೇರಿದ್ದು. ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ಮೇಲೆ ಹೀರೋ ಆಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಅನ್ನಿಸ್ತು, ಅದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ. ಖಂಡಿತ. ನನಗೆ ಕಾಲು ಹಿಡಿದವರೆಲ್ಲ ಹೇಳಿದರು, ಇವ್ನು ಹೀರೋ ಆಗಲ್ಲ ಅಂತ ಹೇಳಿದರು. ಅದು ಇವತ್ತು ನೆರವೇರಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಆಶೀರ್ವಾದದಿಂದನೇ ನಾನು ಹೀರೋ ಆಗ್ತೀನಿ. ನಾನು ಕಾಲು ಹೇಳಿದ್ರಲ್ಲ, ಅವರ ಬ್ಲೆಸ್ಸಿಂಗ್ಸಿಂದನೇ ನಾನು ಹೀರೋ ಆಗಿದ್ದೀನಿ. ಅವ್ರು ನನ್ನ ಕಾಲು ಎಳೆದಿದ್ದಕ್ಕೆ ನಾನಿವತ್ತು ಹೀರೋ ಆಗಿ ನಿಂತಿದ್ದೀನಿ. ನಾನು ವೆರಿ ಹ್ಯಾಪಿ. ತುಂಬ ಖುಷಿ ಕೊಡ್ತಿದೆ. ಆಮೇಲೆ ಮೊದಲ ಸಿನಿಮಾಗೆ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರುವಂಥ ಆ್ಯಪಲ್ ಕಟ್ ಸಿನಿಮಾಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನನಗೆ ಅಂದ್ಕೊಂಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸಿನಿಮಾನ. ಐ ಆಮ್ ವೆರಿ ಹ್ಯಾಪಿ. ಸಿಂಧು ಅವರು ನಿಮಗೆ ಡೈರೆಕ್ಷನ್ ಮಾಡಿರೋದು, ಒಬ್ಬ ಹೆಣ್ಮಗಳು ನಿಮ್ಮನ್ನು ಹೀರೋ ಆಗಿ ಲಾಂಚ್ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಕೊಡ್ತು? ಜೊತೆಗೆ ಶಿಲ್ಪಾ ಮ್ಯಾಮ್ ಬಗ್ಗೆ ಖಂಡಿತ. ಒಂದು ಹೆಣ್ಣು ಮನೆನೂ ಹೊಡಿಬೋದು, ಮನೆನೂ ಉಳಿಸ್ಬೋದು ಅಂತ ಹೇಳ್ತಾರೆ. ನಮ್ಮ ಶಿಲ್ಪಾ ಮೇಡಮ್ ಆಗಿರ್ಬೋದು, ನಮ್ಮ ಸಿಂಧು ಮೇಡಮ್ ಆಗಿರ್ಬೋದು, ಅವರಿಬ್ಬರು ಸಪೋರ್ಟಿಂದ ನಾನು ಹೀರೋ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ ಕಿಶೋರ್ ಅವರ ಮಗಳು, 2ನೇ ಮಗಳು ಡೈರೆಕ್ಟ್ ಮಾಡಿರೋದು ತುಂಬ ಖುಷಿ ಕೊಡ್ತಿದೆ. ಯಾಕೆಂತ ಹೇಳಿದ್ರೆ ಅವ್ರ ತಂದೆ ಸಿನಿಮಾಗಳೆಲ್ಲ ಬೇರೆ ಬೇರೆ ಜಾನರ್ ಇರ್ತಿತ್ತು. ನಿಮಗೆ ಕಾಮಿಡಿ ಆಗಿರ್ಬೋದು, ಸಸ್ಪೆನ್ಸೇ ಇಲ್ಲ ಅವ್ರ ತಂದೆಲಿ, ಸಿಕ್ಕಾಪಟ್ಟೆ ಕಾಮಿಡಿ. ನಮ್ಮ ಜಗಣ ಸಿನಿಮಾ ಆಗಿರ್ಬೋದು, ಅಂಬರೀಷನ ಸಿನಿಮಾ ಆಗಿರ್ಬೋದು, ವಿಷ್ಣು ಸರ್ ಸಿನಿಮಾ ಆಗಿರ್ಬೋದು. ಬಟ್ ಈ ಸಿನಿಮಾ ಕಂಟೆಂಟ್ ಸಿನಿಮಾ ಅಕ್ಸೆಪ್ಟ್ ಮಾಡಿದ್ದಾರೆ. ಒಂದು ಹೆಣ್ಮಗು ಈ ಥರನೂ ಮಾಡ್ಬೋದು ಅಂತ ಆಡಿಯನ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದೊಂದು ಎಕ್ಸೈಟ್ ಆಗಿದ್ದೀನಿ, ತುಂಬ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಸಿಂಧೂರೇ ಡೈರೆಕ್ಟ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ರು. ಹೆಸರು ನೋಡ್ಕೊಳ್ಳಿ ಅಣ್ಣ ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಇಷ್ಟೇ ಇರೋದು ಮೇಡಮು, ಬಟ್ ತಲೆಯಲ್ಲಿ ಅಷ್ಟು ತುಂಬಿದೆ. ತಲೆಯಲ್ಲಿ ಅಂದರೆ ಅಷ್ಟು ಬ್ರೈನ್ ನೋಡ್ತಾ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ. ನನ್ನ ಇದರಲ್ಲಿ ನನಗೆ ಸಿಕ್ಕಂಥ ಪಾತ್ರದಲ್ಲಿ ತುಂಬ ಒಳ್ಳೆ ಸ್ಕೋಪ್ ಇತ್ತು. ಮಾನವಶಾಸ್ತ್ರ ಪ್ರೊಫೆಸರ್ ಆಗಿ ಕಾಣಿಸ್ತಿದೆ. ಬಟ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡಿದಂತಹ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ.
ಥ್ಯಾಂಕ್ ಯು. ಡ್ಯೂ ಟು ಸಮ್ ಎಮರ್ಜೆನ್ಸಿ ಏನೋ ಒಂದು ಸಿಚುವೇಶನ್ ಇತ್ತು, ಸೊ ನಾನು ಬರೋಕ್ಕಾಗಿಲ್ಲ. ಬಟ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊಂಡೆ ನಾನು. ಇಂಟರ್ವ್ಯೂ ಎಲ್ಲರೂ ಇದ್ರು, ನಾನು ಬಟ್ ಈಗ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಆ್ಯಂಡ್ ಇಂಟರ್ವ್ಯೂಲಲ್ಲೇ ಸಿಕ್ಕಾಪಟ್ಟೆ ರಿವ್ಯೂಸ್ ಕೊಡ್ತಿದ್ದಾರೆ ಚೆನ್ನಾಗಿದೆ ಅಂತ. ಆ್ಯಂಡ್ ಸಸ್ಪೆನ್ಸ್ ನೆಕ್ಸ್ಟ್ ಏನೋ ಪ್ರತಿಯೊಬ್ಬರು ಇದೆ. ಸೊ ಆ್ಯಕ್ಚುಲಿ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ಏನಿರ್ಬೋದು, ಏನಾಗ್ಬೋದು ಅಂತ. ಸೊ ಈಗಿನ ಜನ್ರೇಷನ್ಗೆ ತುಂಬ ಕನೆಕ್ಟ್ ಆಗುವಂಥ ಮೂವಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಮೂವಿ ಮುಗಿದ ಮೇಲೆ ರಿವ್ಯೂಸ್ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತೀನಿ. ನಿಮ್ಮ ಪಾತ್ರಕ್ಕೆ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು? ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ನಂದು ಬೇಸಿಕಲಿ ಒಂದು ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಮೂವಿಯಲ್ಲಿ. ತುಂಬ ಮೆಚೋರ್ಡ್ ಮೈಂಡ್, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲ ನಮ್ಮವರೇ ಅನ್ನೋದು ಒಂದು ಪಾತ್ರ. ಸೊ ಡೆಫಿನೆಟ್ಲಿ ಆ ಪಾತ್ರಕ್ಕೆ ಎಲ್ಲರಿಗೂ ಕನೆಕ್ಟ್ ಆಗ್ಬೋದು. ಮೇ ಬಿ ಎಲ್ಲರೂ ಆ ಥರ ಹುಡುಗಿನ ತುಂಬ ಅಪ್ರಿಷಿಯೇಟ್ ಮಾಡೋದು ಎಲ್ಲ ತುಂಬ ನೋಡ್ತಿರ್ತೀವಿ. ಸೊ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಅಂತ. ಏನು ಹೇಳ್ತೀರಾ ಆಗ ಇನ್ನೂ ಸಿನಿಮಾ ನೋಡದೇ ಇರುವಂಥ ಆಡಿಯನ್ಸ್? ಡೆಫಿನೆಟ್ಲಿ ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ನಾನು ಟ್ರೈಲರ್ ಲಾಂಚಲ್ಲಿ ಹೇಳ್ತೇನೆ, ಮರ್ಡರ್ ಮಿಸ್ಟ್ರೀಸ್ ಸೀರೀಸ್ ಆಗಲಿ ಸಿನಿಮಾ ಆಗಲಿ ತುಂಬಾ ಬರ್ತಿದೆ. ಬಟ್ ನಾವು ಒಂದು ಕಥೆನ ನರೇಟ್ ಮಾಡಿಕೊಂಡು ಇನ್ನೂ ಒಂದನ್ನು ಮಾಡಿಬಿಟ್ಟ ಸ್ಟೋರಿ ಅಲ್ಲ ಇದು. ಆ್ಯಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ನ ತೊಗೊಂಡು ತುಂಬ ರಿಸರ್ಚ್ ಮಾಡಿ ತೆಗೆದಂಥ ಒಂದು ಸಿನಿಮಾ. ಸೊ ಡೆಫಿನೆಟ್ಲಿ ಈಗಿನ ಜನ್ರೇಷನ್ ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಒಂದು ಸಿನಿಮಾ. ಸೊ ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಮೂವಿನ ನೋಡಿ. ಈಗ ಸ್ಟ್ರಗಲ್ಲು ಇವತ್ತು ಥಿಯೇಟರ್ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಈಗ ಇಂಟರ್ವ್ಯೂಲಲ್ಲಿ ಎಲ್ಲರೂ ಜಾನ್ವಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಖುಷಿ ಇದೆ. ನಾನು ಎಷ್ಟು ಎಕ್ಸೈಟೆಡ್ ನರ್ವಸ್ ಇದ್ದು ಇವಾಗೆಲ್ಲ ರಿಲೀಫ್ ಆಗ್ತಾ ಇದ್ದೀನಿ. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌಸ್ಫುಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ಸ್ಗೆ ಮೂವಿ ನೋಡಿ. ಒಳ್ಳೆ ಕಂಟೆಂಟ್ ಇದೆ. ಇವಾಗ ಕ್ಲೈಮ್ಯಾಕ್ಸ್ಗೆ ನಾನು ವೇಟಿಂಗ್. ಆ್ಯಕ್ಚುಲಿ ನಾನು ನೋಡಿಲ್ಲ, ಮ್ಯಾಮ್ಗೆ ಕೇಳ್ತಾ ಇದ್ದೆ. ಸೊ ಮ್ಯಾಮು ನಾನು ರಿವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ವಿ. ಸೊ ಎಲ್ಲರೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆ್ಯಕ್ಟಿಂಗಲ್ಲಿದ್ದೆ. ನಾನು ಕುತ್ಕೊಂಡು ನನ್ನ ಸಿನಿಮಾನ ಈ ಥರ ಥಿಯೇಟರಲ್ಲಿ ನೋಡ್ತಿದ್ದೆ. ನಾನು ಮೊದಲನೇ ಬಾರಿಗೆ ಡೈರೆಕ್ಟ್ ಮಾಡಿರೋದು, ಕುತ್ಕೊಂಡು ನೋಡೋಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಹೌಸ್ಫುಲ್ ಆಗಿದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಕಂಟೆಂಟ್ ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೋಡೋಣ ಆಫ್ಟರ್ ಕ್ಲೈಮ್ಯಾಕ್ಸ್ ಏನೇನು ಹೇಳ್ತಾರೆ ಅಂತ. ಬಿಕಾಸ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ಗೆ. ಬಿಕಾಸ್ ನನ್ನ ಇಡೀ ಸಿನಿಮಾದ ಒಂದು ಹಾರ್ಟ್ ಅಂದರೆ ಕ್ಲೈಮ್ಯಾಕ್ಸ್. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ನಿಮ್ಮ ಎಕ್ಸಾಕ್ಟ್ ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ಜನದ ಆಡಿಯನ್ಸ್ ನೋಡಿದಾಗ ಏನು ಅನಿಸ್ತು? ರೀಚ್ ಆಯ್ತಾ? ಡೆಬ್ಯೂ ಡೈರೆಕ್ಷನ್ಸ್ ರೀಚ್ ಆಗ್ತದೆ ಅನ್ನಿಸ್ತದೆ. ಬಿಕಾಸ್ ಇಂಟ್ರೂವಲ್ಲೇ ಇಷ್ಟು ಬೇಗ ಆಗೋಯ್ತಾ, ಒಂಥರ ಹೊಸದಾಗಿದೆ ಕಂಟೆಂಟ್, ಹೊಸತನ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹೋಪ್ಫುಲಿ ರೀಚ್ ಆಗ್ಬೋದು ಅಂತ ಭಾವಿಸ್ತೀನಿ. ಎಲ್ಲರೂ ಹೊಸರು, ನೀವು ಹೊಸರು. ಸೊ ಡಿರೆಕ್ಷನ್ ಅಂತ ಬಂದಾಗ ಸೊ ಇಬ್ಬರನ್ನ ಲಾಂಚ್ 3 ಜನನ ಲಾಂಚ್ ಮಾಡಿದ್ರೆ ಸೊ ಖುಷಿ ಆಗಿದ್ದಾರೆ ಲಾಂಚ್ ಮಾಡಿರೋದಕ್ಕೆ. ಸೊ ಹೊಸ ತಂಡಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಬರ್ತದೆ ಹೊರಗಡೆಯಿಂದ ಆಗಲಿ ಅಥವಾ ಯಾರಾದರೂ ಸೆಲೆಬ್ರಿಟಿ ಗಣೇಶ್ ಸರ್ ಯಾಕಂದರೆ ನೀವು ಸಪೋರ್ಟ್ ಮಾಡಿರ್ತೀವಿ? ಅದೇ ಹೀರೋ ಹೇಳ್ದಂಗೆ ಇದು ಡೆಬ್ಯೂ. ಬಟ್ ಬೇರೆ ಸಿನಿಮಾಗಳಲ್ಲಿ ಬೇರೆ ರೀತಿಯಾದ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಂಥ ಕ್ಯಾರೆಕ್ಟರ್ ತುಂಬ ಸ್ಕೋಪ್ ಇದೆ. ಸೊ ಅವರಿಗೂ ತುಂಬ ಖುಷಿ ಇದೆ. ಬಿಕಾಸ್ ನಾನು ಇಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ತುಂಬ ಖುಷಿ ಇದ್ದಾರೆ ಅವರು. ಆ್ಯಂಡ್ ನನ್ನ ಎಲ್ಲ ಸ್ಟಾರ್ಸ್ ಕೂಡ ಅಂದರೆ ಕಾಸ್ಟಿಂಗಲ್ಲಿರೋದು ಎಲ್ಲರೂ ಅದೇ ಹೇಳ್ತಿದ್ದಾರೆ. ಆ್ಯಂಡ್ ಜಾನ್ವಿ ಆಗಿರ್ಬೋದು, ಆ್ಯಂಡ್ ಅಶ್ವಿನಿ ಆಗಿರ್ಬೋದು, ಆ್ಯಂಡ್ ಸೂರ್ಯ ಅವ್ರು ಆಗಿರ್ಬೋದು, ಎಲ್ಲರೂ ಖುಷಿಯಾಗಿದ್ದಾರೆ. ಎಸ್, ಇದೊಂದು ವುಮೆನ್ ಟೀಮ್ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ. ಎಷ್ಟೇ ಒಂದು ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ಹೇಗೆ ಅನಿಸ್ತು? ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತದೆ? ಮೊದಲನೇ ನಿರ್ಮಾಣದ ಕ್ಯಾಮ್ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಜನ ನೋಡಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಅದು ಫಸ್ಟ್ನೇ ಶೋಗೆ ಅಂತೇಳಿ. ಅಷ್ಟು ಜನ ನೋಡಿ ತುಂಬ ಖುಷಿ ಇದೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆಯಿತು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ. ಬಟ್ ಫಸ್ಟ್ ಆಫ್ ತನಕ ಓಕೆ, ಎಲ್ಲರೂ ಪಾಸಿಟಿವ್ ತಗೊಂಡಿದ್ದಾರೆ. ಎಲ್ಲರಿಗೂ ಇಷ್ಟ ಆಗಿದೆ ಕಂಟೆಂಟು. ಮತ್ತು 60+ ಸ್ಕ್ರೀನಲ್ಲಿ ಪ್ಲಾನ್ ಮಾಡಿದ್ದಾರೆ, ಎಲ್ಲ ರಿಲೀಸ್ ಆಗಿದೆ. ಹೋಪ್ಫುಲಿ ನಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು. ಯಾರು ಕ್ವಶನ್ಸ್?